ಎಲೆಕ್ಷನ್ ಅಖಾಡಕ್ಕೆ ಎಚ್.ಡಿ. ಕುಮಾರಸ್ವಾಮಿಯವರು ಎಂಟ್ರಿ ಕೊಡ್ತಾ ಇದ್ದಾರೆ. ಅದ್ದೂರಿಯಾದಂತಹ ಸ್ವಾಗತವನ್ನ ಕೋರೋದಕ್ಕೆ ದಾವಣಗೆರೆ ಹಾಗೆ ಬಾಗಲಕೋಟೆ ಎರಡೂ ಕ್ಷೇತ್ರದಲ್ಲೂ ಕೂಡ ಸಿದ್ಧತೆಗಳಾಗಿದೆ. ಎಚ್.ಡಿ. ಕುಮಾರಸ್ವಾಮಿಯವರು ನಾಡು ಕಂಡಂತಹ ಮುಖ್ಯಮಂತ್ರಿ, ಕೇಂದ್ರ ಸಚಿವರಾಗಿದ್ದಾರೆ. ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ಅವರು ಮಾಡಿರುವಂತಹ ಜನಪರ ಯೋಜನೆಗಳು, ಕೆಲಸಗಳು ಇವತ್ತಿಗೂ ಕೂಡ ಜನಮಾನಸದಲ್ಲಿ ಹಸಿರಾಗಿದೆ. ಮತ್ತೊಮ್ಮೆ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಇವತ್ತಿಗೂ ಕೂಡ ನಾಡಿನ ಜನ ಬಯಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಸಂಪಾದನೆ ಮಾಡಿರುವಂತಹ ಜನರ ಪ್ರೀತಿ ಎಷ್ಟಿದೆ ನೋಡಿ. ಈಗ ದಾವಣಗೆರೆ ಅಖಾಡ, ಅದರ ಜೊತೆಗೆ ಬಾಗಲಕೋಟೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬಿಜೆಪಿ ಹಾಗೆ ಕಾಂಗ್ರೆಸ್ ಎರಡೂ ಪಕ್ಷದಿಂದಲೂ ಕೂಡ ಘಟಾನುಘಟಿ ನಾಯಕರುಗಳು ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಎರಡೂ ಕ್ಷೇತ್ರದಲ್ಲೂ ಕೂಡ ಈಗ 50-50, ಒಂದಷ್ಟು ಜನ ಕಾಂಗ್ರೆಸ್ಗೆ ಜೈ ಅಂದ್ರೆ ಒಂದಷ್ಟು ಜನ ಬಿಜೆಪಿಗೆ ಜೈ ಅಂತ ಇದ್ದಾರೆ. ಇದೆಲ್ಲದರ ನಡುವೆ ಕುಮಾರಸ್ವಾಮಿಯವರು ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ನಾಳೆ ದಾವಣಗೆರೆಯಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡಲಿದ್ದಾರೆ ಕುಮಾರಸ್ವಾಮಿಯವರು. ದೊಡ್ಡ ಮಟ್ಟದಲ್ಲಿ ಸಮಾವೇಶ ಕೂಡ ಇದೆ. ಆ ಸಮಾವೇಶದಲ್ಲೂ ಕೂಡ ಕುಮಾರಸ್ವಾಮಿಯವರು ಭಾಗಿಯಾಗಿ ಅಲ್ಲಿ ದಾವಣಗೆರೆಯ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರ ಪರ ಅಬ್ಬರದ ಪ್ರಚಾರವನ್ನ ಮಾಡಲಿದ್ದಾರೆ. ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಶ್ರೀನಿವಾಸ ಅವರ ತಂದೆ ದಾಸಕರಿಯಪ್ಪ ಅವರು JDS ನಲ್ಲೇ ಇದ್ದಂಥವರು. ಹಾಗಾಗಿ ಶ್ರೀನಿವಾಸ್ ಅವರ ಪರ ಕುಮಾರಸ್ವಾಮಿಯವರ ಒಲವು ಬಹಳಷ್ಟು ಹೆಚ್ಚಾಗಿದೆ. ಮತ್ತೊಂದು ಕಡೆ ಅಲ್ಲಿ ಬಿಜೆಪಿ ಹೈಕಮಾಂಡ್ ಬಳಿ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕೊಡಿಸೋದಕ್ಕೆ ಹೆಚ್ಚಿನದಾಗಿ ಲಾಬಿ ನಡೆಸಿದ್ದು ಕುಮಾರಸ್ವಾಮಿಯವರು ಅನ್ನುವಂತಹ ವಿಚಾರ. ಯಾಕಪ್ಪ ಅಂತ ಹೇಳಿದ್ರೆ ಶ್ರೀನಿವಾಸ್ ಅವರ ತಂದೆ JDS ಅಲ್ಲಿ ಇದ್ದಂಥವರು, ಆಗಿನಿಂದಲೂ ಕೂಡ ದೇವೇಗೌಡರಿಗೆ ಬಹಳಷ್ಟು ಆಪ್ತರಾಗಿದ್ರು. ಈಗ ಬಿಜೆಪಿಯಲ್ಲಿದ್ದಾರೆ. ಶ್ರೀನಿವಾಸ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಹಾಗಾಗಿ ಬಿಜೆಪಿ ಅಭ್ಯರ್ಥಿಗಳ ಪರ ದಾವಣಗೆರೆಯಲ್ಲಿ ನಾಳೆ ಏಪ್ರಿಲ್ 4ನೇ ತಾರೀಕು ಅಬ್ಬರದ ಪ್ರಚಾರವನ್ನ ಮಾಡಲಿದ್ದಾರೆ. ರೋಡ್ ಶೋವನ್ನ ನಡೆಸಲಿದ್ದಾರೆ ಕುಮಾರಸ್ವಾಮಿಯವರು. ಏಪ್ರಿಲ್ 5ನೇ ತಾರೀಕು ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ಅವರ ಪರ ಅಬ್ಬರದ ಪ್ರಚಾರ ಆಗುತ್ತೆ. ನೋಡಿ, ಬಾಗಲಕೋಟೆ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಬಿಜೆಪಿ ಕಡೆಗೆ ಜನ ಒಲವು ತೋರಿಸ್ದಂಗೆ ಅನ್ನಿಸ್ತಾ ಇದೆ ಕಳೆದ ಬಾರಿಗಿಂತ ಈ ಬಾರಿ. ಯಾಕೆ ಅಂತ ಹೇಳಿದ್ರೆ ಈಗ ಜನರು ಬಿಜೆಪಿ ಪರ ವಾಲ್ತಾ ಇದ್ದಾರೆ. ವೀರಣ್ಣ ಚರಂತಿಮಠ ಅವರು MLA ಆಗಿದ್ದಂಥವರು 3 ಬಾರಿ. ಆದರೆ ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಅವರು ಎಲ್ಲೋ ಒಂದು ಕಡೆ ಹೆಚ್ಚಾಗಿ ಜನರ ಸಂಪರ್ಕದಲ್ಲಿರಲಿಲ್ಲ. ತಂದೆಯ ಹೆಸರು, ಗ್ಯಾರಂಟಿಗಳನ್ನು ಮುಂದಿಟ್ಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಜನ ಒಂದು ರೀತಿಯಲ್ಲಿ ಅನುಕಂಪದ ಅಲೆ ಏನಾದರೂ ಬಾಗಲಕೋಟೆಯಲ್ಲಿ ವರ್ಕೌಟ್ ಆಗಿ ಗ್ಯಾರಂಟಿಗಳು ಏನಾದರೂ ವರ್ಕೌಟ್ ಆದರೆ ಉಮೇಶ್ ಮೇಟಿ ಅವರಿಗೆ ಜನ ಜೈ ಅನ್ಬಹುದು. ಆದರೆ ಗ್ಯಾರಂಟಿಯಿಂದ ಬೇಸತ್ತು ಅನುಕಂಪನೂ ಕೂಡ ವರ್ಕೌಟ್ ಆಗಲಿಲ್ಲ ಅಂದರೆ ಅಲ್ಲಿ ವೀರಣ್ಣ ಚರಂತಿಮಠ ಅವರಿಗೇನೆ ಪ್ಲಸ್ಸು. ಇನ್ನು ದಾವಣಗೆರೆ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಮುಸ್ಲಿಂ ವರ್ಸಸ್ ಕಾಂಗ್ರೆಸ್ ಅನ್ನೋ ನಿಟ್ಟಿನಲ್ಲಿ ಆಗ್ತಾ ಇದೆ ಇವಾಗ ದಾವಣಗೆರೆಯಲ್ಲಿ. ಯಾಕಂದ್ರೆ ಮುಸ್ಲಿಮರಂತೂ ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಏನಾದ್ರೂ ಆಗಲಿ ನಾವು ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ, ಜಮೀರ್ ಅವರು ಬಂದ್ರು ನಾವು ವೋಟ್ ಹಾಕಲ್ಲ ಅಂತ ಹೇಳಿ ಕೂತಿದ್ದಾರೆ. ಅಷ್ಟು ಬೇಸತ್ತಿದ್ದಾರಂತೆ ದಾವಣಗೆರೆ ಜನ. ಎಷ್ಟು ವರ್ಷ ಆಯ್ತು ವಂಶ ಪಾರಂಪರ್ಯವಾಗಿ ಅವರು ಸತ್ರೆ ಇವರಿಗೆ, ಇವ್ರು ಸತ್ರೆ ಅವ್ರ ಮೊಮ್ಮಗಂಗೆ, ಮಗಂಗೆ, ಸೊಸೆಗೆ ಟಿಕೆಟ್ ಕೊಡ್ತಾರೆ. ಎಷ್ಟು ವರ್ಷಗಳ ಕಾಲ ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾ ಬರ್ತಾ ಇದ್ದೀವಿ. ಅಂಥದ್ರಲ್ಲಿ ಅಹಿಂದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ಇವರು ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇನ್ನು ಯಾಕೋಸ್ಕರ ಮುಸ್ಲಿಮರನ್ನ ಇಟ್ಕೊಂಡಿದ್ದಾರೆ ಇವರು? ಬರೀ ಓಟ್ಗೋಸ್ಕರನೇನಾ? ಹಾಗಾಗಿ ಮುಸ್ಲಿಮರು ಯಾವುದೇ ಕಾರಣಕ್ಕೂ ಕೂಡ ನಾವು ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ. ಈಗ ಆಲ್ರೆಡಿ ಮುಸ್ಲಿಂ ಬಂಡಾಯ ಅಭ್ಯರ್ಥಿಗಳೇ ಕಣದಲ್ಲಿದ್ದಾರೆ. ಅವ್ರು ಯಾರು ಕೂಡ ಸಾದಿಕ್ ಪೈಲ್ವಾನ್ ಅವರ ರೀತಿ ಓಡ್ ಹೋಗಿಲ್ಲ, ಅಖಾಡ ಕಿಳಿದಲೇನೆ ಸೋತಿಲ್ಲ. ಸೊ ಅವ್ರಿಗೆ ನಾವು ವೋಟ್ ಹಾಕ್ತೀವಿ. ಹಾಗಾಗಿ ಕುಮಾರಸ್ವಾಮಿಯವರ ಎಂಟ್ರಿ ಇದೆಯಲ್ಲ, ಯಾಕಂದ್ರೆ JDS ಮತಗಳೇನು ನಿರ್ಣಾಯಕ ಅಲ್ಲದಲೇ ಇರಬಹುದು, ಆದರೆ ಬಿಜೆಪಿ ಅಭ್ಯರ್ಥಿಯ ಗೆಲುವಿಗೆ 100ಕ್ಕೆ 100% JDS ಮತಗಳು ಸಹಾಯಕವಾಗುತ್ತೆ. ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಎರಡೂ ಕ್ಷೇತ್ರದಲ್ಲೂ ಕೂಡ JDS ಅಭ್ಯರ್ಥಿಗಳು ಕಣದಲ್ಲಿದ್ರು. ಒಂದಷ್ಟು ಸಾವಿರ ವೋಟ್ಗಳನ್ನು ತಗೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ಎಂಟ್ರಿ ಆಗ್ತಾ ಇರೋದ್ರಿಂದ
ಬಿಜೆಪಿ ಅಭ್ಯರ್ಥಿಗಳ ಪರ ಕುಮಾರಸ್ವಾಮಿಯವರು ಕ್ಯಾಂಪೇನ್ ಮಾಡ್ತಾ ಇರೋದ್ರಿಂದ, ಅಬ್ಬರದ ಪ್ರಚಾರ ಮಾಡ್ತಾ ಇರೋದ್ರಿಂದ ಆ ವೋಟ್ಗಳೆಲ್ಲವೂ ಕೂಡ ಬಿಜೆಪಿಗೆ ಹೋಗುತ್ತೆ. ಇದು ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಅದರಲ್ಲೂ ಕುಮಾರಸ್ವಾಮಿಯವರು, ಇನ್ನು ಕುಮಾರಸ್ವಾಮಿಯವರ ಎಂಟ್ರಿ ಈ ದಾವಣಗೆರೆಗೆ ಎಂಟ್ರಿ ಕೊಡ್ತಾ ಇರೋದ್ರಿಂದ ನಾಳೆ ಮುಸ್ಲಿಂ ಮತದಾರರು ಏನು ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ, ಸೊ ದಾವಣಗೆರೆಗೆ ಎಂಟ್ರಿ ಆಗ್ತಾ ಇರೋದ್ರಿಂದ ಮುಸ್ಲಿಮರು ಕುಮಾರಸ್ವಾಮಿಯವರ ಮುಖ ನೋಡ್ಕೊಂಡಾದ್ರೂ, ಕುಮಾರಸ್ವಾಮಿಯವರನ್ನ ನೋಡ್ಕೊಂಡಾದ್ರೂ ಬಿಜೆಪಿಗೆ ಮತ ಹಾಕೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಹಾಗಾಗಿ ಚುನಾವಣಾ ಕಣ ರಂಗೇರ್ತಾ ಇದೆ. ಅದರಲ್ಲೂ ಘಟಾನುಘಟಿ ನಾಯಕರುಗಳು ಅಬ್ಬರದ ಪ್ರಚಾರ. ವಿಜೇಂದ್ರ ಅವರಂತೂ ನಾಳೆಯಿಂದ ಇವತ್ತಿನಿಂದಲೇ ದಾವಣಗೆರೆಯಲ್ಲೇ ಠಿಕಾಣಿ ಹೂಡ್ತಾ ಇದ್ದಾರೆ. ಇನ್ನೂ 4 ದಿನ. ಇನ್ನು ನಾಳೆ ಕುಮಾರಸ್ವಾಮಿಯವರ ಎಂಟ್ರಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಸರಿಗೆ ಬಿಜೆಪಿ ಹಾಗೆ JDS ಇಲ್ಲಿ ನಡುಕ ಹುಟ್ಟು ಹಾಕೋದ್ರಲ್ಲಿ 2 ಮಾತಿಲ್ಲ.